ಹಾಕು ಬೆಸ್ಟ್ ಗಿರ ಏನ್ ಹೀಲಿಗೆಲ್ಲ ಬಿಡ್ತೈತೆ ಗಾಡಿ. ದೇವಸ್ಥಾನ ಬಂದೇ ಬಿಡ್ತೇವೆ. ಸೊ ಗಾಯ್ಸ್, ನಾವಿವತ್ತು ಹೋಗ್ತಾ ಇದೀವಿ ಸಿದ್ದಪ್ಪಜ್ಜಿ ಬೆಟ್ಟಕ್ಕೆ. ಸಿದ್ದಪ್ಪಜ್ಜಿ ಬೆಟ್ಟ ಅಂದ್ರೆ ಈ ಕಡೆ ಈ ರೋಡಲ್ಲಿ ಹೋಗ್ಬೇಕು. ಎಲ್ಲಂತ ಹೇಳಿದ್ರೆ ಇದು ಕನಕಪುರದಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಕೃಷ್ಣದೊಡ್ಡಿ ಅನ್ನೋ ಊರು. ಈ ಕಡೆಯಿಂದ ಬಂದ್ರೆ ದೊಡ್ಡಹಳ್ಳಿಯಿಂದ ಒಂದು 3 ಕಿಲೋಮೀಟರ್ ಅಷ್ಟೇ. ಬನ್ನಿ ರೋಡ್ ಹೆಂಗೈತೆ ಅನ್ನೋದನ್ನು ತೋರಿಸ್ತೀನಿ. ಯಾರು ಬತ್ತವ್ರು ನೋಡ್ರಿ, ಯಾರು ಗೊತ್ತಾಯ್ತು. ನೀವು ಹೋಗ ಆಂಗಲ್ ಹೆಂಗಾಯ್ತು ಅಷ್ಟು ಚೆಕ್ ಮಾಡ್ಲಿ, ಏನಿಲ್ಲ. ಹೋಯ್ತಾ ಇದ್ದೀನಿ, ಬನ್ನಿ ನೋಡುವ ಹೆಂಗದೆ. ಫುಲ್ಲು ಕಲ್ ರೋಡ್ ಐತೆ. ಎಷ್ಟು ದೂರ ಹಿಂಗೆ ಆಫ್ ರೋಡ್ ಐತೆ ಅಂತ ಗೊತ್ತಿಲ್ವಲ್ಲ. ಹೋಗು ಬನ್ನಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತದ ನೋಡಿ. ಮೇಲ್ಗಡೆ ಕೆಳಗಡೆ ಇಳ್ಗೋದು ಅಂದ್ರು ಹೆಂಗಾಯ್ತು ಗೊತ್ತಿಲ್ಲ. ಬಾ ಬಾ ಬಾ, ಏನ್ ಗುಂಡಿ ಯಪ್ಪ. ಬನ್ನಿ ಹೋಗುವ. ಯಪ್ಪ ಏನ್ ಫುಲ್ ಆಫ್ ರೋಡಿಂಗ್ ಐತೆ. ಬನ್ನಿ, ಅಲ್ಲೊಂದು ಬೋರ್ಡ್ ಹಾಕೈತೆ ನೋಡುವ ಯಾವ ಕಡೆ ಹೋಗೋದು ಅಂತ. ಈ ಕಡೆ ಸಿಮೆಂಟ್ ರೋಡ್ ಹತ್ತಕ್ಕೆ ಹೇಳಿದ್ರು. ಈ ಕಡೆನಾ ಈ ಕಡೆನೋ ಗೊತ್ತಿಲ್ವಲ್ಲ ಗುರು. ಹೋಗುವ ಈ ಕಡೆ ಈ ರೋಡಲ್ಲಿ ಹೋಗುವ, ನೋಡುವ ಹೆಂಗಂತ. ಬೆಟ್ಟ ಯಾವ ಕಡೆ ಐತೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಗಾಯ್ಸ್, ದಾರಿ ತಪ್ಪು ಬಂದ್ಬಿಟ್ಟೆ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಆ ರೋಡಲ್ಲಿ ಹಿಂಗೆ ಹೋಗ್ಬೇಕಿತ್ತು. ನಾನು ಈ ಸಿಮೆಂಟ್ ರೋಡ್ಗೆ ಬಂದ್ಬಿಟ್ಟೆ. ಇಲ್ಲಿ ನೋಡಿ, ಆ ತಾತನೇನೆ ಮುರುಟೆ ಇದಲ್ಲಿ ಕಾಣಿಸ್ತದೆ ನೋಡಿ ತೋಟದಲ್ಲಿ. ಹೋಗುವ ಬನ್ನಿ. ಏನಪ್ಪ ಗಾಡಿ ಬೇರೆ ಕಿರಿಕ್ ಮಾಡ್ತೈತೆ. ನಾ ಆ್ಯಕ್ಚುಲಿ ಹಿಂಗೆ ಸ್ಟ್ರೈಟಾಗಿ ನಾನು ಈ ರೋಡಲ್ಲಿ ನಾನು ಹಿಂಗೆ ಹೋಗ್ಬೇಕಿತ್ತು. ಈ ಸಿಮೆಂಟ್ ರೋಡಿಗೆ ತಗೋಬಿಟ್ಟೆ ಬೈ ಮಿಸ್ಟೇಕ್. ಬನ್ನಿ ಈ ಕಡೆ, ಆ್ಯಕ್ಚುಲಿ ಎಸ್ಟೇಟ್ಗೆ ಈ ಕಡೆ ರೋಡ್ ಎಸ್ಟೇಟ್ಗೆ ಹೋಗೋದೇನೋ. ಅಣ್ಣ ಯಾಕೆ ನಾನು ಹಂಗೆ ನೋಡ್ಕೊಯ್ತಾರೆ. ಸರಿ ಆಯ್ತು, ಹೋಗುವ ಬನ್ನಿ. ರೋಡ್ ಪರವಾಗಿಲ್ಲ, ಚೆನ್ನಾಗೈತೆ. ಒಂದೊಂದು ಜಾಗದಲ್ಲಿ ಅಯ್ಯಪ್ಪ ಬಾಬಾ ಗುಂಡಿ ಐತೆ ಅಷ್ಟೇ. ಏನು ಅಬ್ಬಾ ಏನು ರೋಡ್ ಇದು ಹಿಂಗೈತೆ. ಏನು ಅಷ್ಟೊಂದೇನು ಟರ್ನಿಂಗ್ ಇಲ್ಲ. ಹೇಳಿದ್ರು ಊರೊಳಗಡೆ ರೋಡ್ ಬೆಟ್ಟ ಗುಡ್ಡ ಥರ ಐತೆ ಅಂತ.